ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಹೀರೆಕಾಯಿ ಗ್ರೇವಿ ಮಾಡೋದು ಹೇಗೆ ಅಂತ. ಸೊ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಚಪಾತಿ, ಪೂರಿ, ರೈಸ್ಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಬನ್ನಿ ಇನ್ನ ತಡ ಮಾಡೋದಲ್ಲ, ಕಿಚನ್ಗೆ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಹೀರೆಕಾಯಿ ಗ್ರೇವಿ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಕ್ವಿಕ್ ಆಗಿ ನೋಡ್ಕೊಂಬಿಡೋಣ ಬನ್ನಿ. ಆಮೇಲೆ ಮಾಡುವ ವಿಧಾನನ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಮೊದಲಿಗೆ ಯಾವ ಪದಾರ್ಥಗಳು ಬೇಕು ಅಂದ್ರೆ ಎಳ್ಳು, ಸೋಂಪು, ಹಸಿಮೆಣಸಿನ್ಕಾಯಿ, ಹಸಿ ಕೊಬ್ಬರಿ, ಜೀರಿಗೆ, ಕಡಲೆ ಬೀಜ, ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಸಾಸಿವೆ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಅಡಿಗೆ ಎಣ್ಣೆ, ಕೊತ್ತಂಬರಿ. ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ಯಾವುದು? ನಮ್ಮ ಹೀರೆಕಾಯಿ. ಹೀರೆಕಾಯಿನ ಸಿಪ್ಪೆ ತೆಕ್ಕೊಂಡು ಸಣ್ಣದಾಗಿ ಹಚ್ಕೊಂಡಿದೀವಿ. ನೀವು ಅದೇ ತರ ಹಚ್ಕೊಳ್ಳಿ. ಇಷ್ಟೇ ಸಾಮಗ್ರಿಗಳು ಬೇಕಾಗಿರೋದು ನಮ್ಮ ಹೀರೆಕಾಯಿ ಗ್ರೇವಿ ಮಾಡೋದಿಕ್ಕೆ. ರುಚಿಕರವಾಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ ಅಷ್ಟೇ. ಬನ್ನಿ ಇನ್ನ ಮಾಡುವ ವಿಧಾನನ ಕ್ವಿಕ್ ಆಗಿ ನೋಡ್ಕೊಂಬಿಡೋಣ. ಮೊದಲಿಗೆ ಒಂದು ಚಿಕ್ಕದೊಂದು ತಪ್ಪಲೆ ತಗೊಂಡು ಅದಕ್ಕೆ ಒಂದು 6 ರಿಂದ 8 ಟೇಬಲ್ ಸ್ಪೂನ್ ಎಣ್ಣೆ, ಒಂದ್ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಒಂದು 1/4 ಟೇಬಲ್ ಸ್ಪೂನು. ಅದೆಲ್ಲ ಚಿಟ್ಪಿಟ ಆದ್ಮೇಲೆ ನೆಕ್ಸ್ಟ್ ಯಾವ ಐಟಮ್? ನಮ್ಮ ಜೀರಿಗೆ ಒಂದು 1/4 ಟೇಬಲ್ ಸ್ಪೂನು. ಇವೆರಡು ಹಾಕೊಂಡು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಗೈಸ್, ನೀವೇನಾದ್ರು ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾಕಂದ್ರೆ ಇದೇ ತರ ಹೆಚ್ಚಿನ ಫುಡ್ ರೆಸಿಪಿ ವ್ಲಾಗ್ಸ್ ಬರ್ತಾನೆ ಇರ್ತವೆ. ನೆಕ್ಸ್ಟ್ ಇವೆರಡು ಹಾಕೊಂಡ್ಮೇಲೆ ಒಂದ್ ಸ್ವಲ್ಪ ಚಿಟ್ಪಿಟ ಆದ್ಮೇಲೆ ನಮ್ಮ ಈರುಳ್ಳಿ 1 ರಿಂದ 2 ಗಡ್ಡೆ ಉದ್ದುದ್ದ ಹಚ್ಕೊಂಡಿರೋದು. ಈ ಈರುಳ್ಳಿ ಎಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ. ಬನ್ನಿ ಫ್ರೈ ಮಾಡ್ಕೊಂಬಿಡೋಣ. ನೆಕ್ಸ್ಟ್ ಫ್ರೈ ಆಗಕ್ಕಿಂತ ಮುಂಚೆನೆ ಕರಿಬೇವು ಹಾಕೊಂಬಿಡೋಣ. 1 ರಿಂದ 2 ಕಡ್ಡಿ. ಸೊ ಜಾಸ್ತಿನೇ ಹಾಕೊಳ್ಳಿ, ತೊಂದರೆ ಇಲ್ಲ. ಕಣ್ಣಿಗೂ ಒಳ್ಳೇದು ಕರಿಬೇವು. ನಾವು ತಿನ್ಬೇಕಾದ್ರೆ ಸೈಡ್ಗೆ ಇಟ್ಟೇ ಇಡ್ತೀವಿ, ಗೊತ್ತಿರೋದೆ. ಆದಷ್ಟು ತಿನ್ನೋದಕ್ಕೆ ಟ್ರೈ ಮಾಡಿ ಅಷ್ಟೇ. ಈ ಈರುಳ್ಳಿ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ. ಗೈಸ್, ನಿಮಗೆ ಗೊತ್ತಿರೋ ಹಾಗೆ ಹಳೆ ವಿಡಿಯೋಸ್ ಅಲ್ಲೆಲ್ಲ ಹೇಳಿದ್ದೆ, ಆಫ್ಟರ್ ಕಂಪ್ಲೀಟಿಂಗ್ 500 ಸಬ್ಸ್ಕ್ರೈಬರ್ಸ್ ಮನಿ ಗಿವ್ ಅವೇ ಇರುತ್ತೆ ಅಂತ. ಇನ್ನೇನು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಸೊ ನೀವು ಎಷ್ಟು ಬೇಗ ಕಂಪ್ಲೀಟ್ ಮಾಡಿಸ್ತೀರೋ ಅಷ್ಟು ಬೇಗ ಮನಿ ಗಿವ್ ಅವೇ ಇರುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ಗೆ. ಸೊ ಅದು ಹೇಗೆ ಇರುತ್ತೆ, ಗಿವ್ ಅವೇ ಹೆಂಗೆ ಕೊಡ್ತೀನಿ ಅಂತ ಕಂಪ್ಲೀಟ್ ಆದ್ಮೇಲೆ ಹೇಳ್ತೀನಿ. ಡೀಟೇಲ್ ಆಗಿ ವಿಡಿಯೋ ಮಾಡಾಕ್ತೀನಿ. ಬೇಗ ಬೇಗ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಸೊ ನೆಕ್ಸ್ಟ್ ಅದು ಒಂದ್ ಸ್ವಲ್ಪ ಈರುಳ್ಳಿ ಫ್ರೈ ಆಗೋಷ್ಟೊತ್ತಿಗೆ ಏನ್ ಮಾಡೋಣ ಅಂದ್ರೆ ಸಪರೇಟ್ ಆಗಿ ಒಂದು ತಪ್ಪಲೆಯಲ್ಲಿ ನೀರ್ನ ಕಾಯಿಗಿಕ್ಕೊಂಬಿಡಿ. ಯಾಕಂದ್ರೆ ಆಮೇಲೆ ನೀರ್ ಹಾಕೊಂಡ್ರೆ ಬೇಯ್ಬೇಕಾದ್ರೆ ನೀರ್ ಕಾದು ಎಲ್ಲ ಆಗೋಷ್ಟೊತ್ತಿಗೆ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ಸಪರೇಟ್ ಆಗಿ ಬೇಯಿಸ್ಕೊಂಬಿಟ್ರೆ ಈಸಿ ಆಗುತ್ತೆ. ನೋಡ್ತಾ ಇರಲ್ಲ, ಈರುಳ್ಳಿ ಈ ಹದಕ್ಕೆ ಫ್ರೈ ಆದ್ಮೇಲೆ ನೆಕ್ಸ್ಟ್ ನಮ್ಮ ಹೀರೆಕಾಯಿ ಒಂದು ಅರ್ಧ ಹೀರೆಕಾಯಿ ಹಾಕೊಂಡಿದೀವಿ. ಈಗ ಒಂದು ಉದ್ದುದು ಹೀರೆಕಾಯಿ ಬಂದ್ರೆ ಅದರಲ್ಲಿ ಎಷ್ಟು ಅರ್ಧ ಭಾಗ ಹಾಕೊಂಡಿದೀವಿ ಅಷ್ಟೇ. ಇದು ಎಷ್ಟು ಜನಕ್ಕೆ ಆಗುತ್ತೆ ಅಂದ್ರೆ ಒಂದು 3 ರಿಂದ 4 ಜನಕ್ಕೆ ಆಗುವಷ್ಟು ಕ್ವಾಂಟಿಟಿ ರೆಡಿ ಆಗ್ತಾ ಇದೆ. ನಿಮ್ಮನೇಲಿ ಇನ್ನೂ ಜಾಸ್ತಿ ಜನ ಇದ್ರೆ ಕ್ವಾಂಟಿಟಿನ ವೇರಿ ಮಾಡ್ಕೊಳ್ಳಿ ಅಷ್ಟೇ, ಸಿಂಪಲ್. ನೋಡ್ತಾ ಇದೀರಲ್ಲ, ನೀರ್ನ ಕಾಯಿಸ್ಕೊಂಡಿದ್ದಕ್ಕೆ ಎಷ್ಟು ಈಸಿಯಾಗಿ ತುಪ್ಪಕ್ಕಂತ ಹಾಕೊಂಬಿಡೋದು ಅಷ್ಟೇ. ನೀರೇನು ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಒಂದ್ ಸ್ವಲ್ಪ ಮುಳುಗುವಷ್ಟು ಹಾಕೊಳ್ಳಿ. ಯಾಕಂದ್ರೆ ಗ್ರೇವಿ ಅಲ್ವಾ, ಒಂದ್ ಸ್ವಲ್ಪ ಗಟ್ಟಿ ಇದ್ರೇನೆ ಚೆನ್ನಾಗಿರುತ್ತೆ ಟೇಸ್ಟ್. ಈ ಹೀರೆಕಾಯಿ ಗ್ರೇವಿ ಹೆಲ್ತಿಗೂ ಒಳ್ಳೇದು, ಹಾಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ. ಮೆತ್ತನ್ ರೊಟ್ಟಿ, ಆಮೇಲೆ ಪೂರಿ, ಚಪಾತಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಆ ಹೀರೆಕಾಯಿ ಎಲ್ಲ ಒಂದ್ ಸ್ವಲ್ಪ ಬೇಯೋ ಅಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರೋ ಮಸಾಲೆನ ರುಬ್ಕೊಂಬಿಡೋಣ ಬನ್ನಿ. ಈ ಮಸಾಲೆಗೆ ಫಸ್ಟ್ ಇಂಗ್ರೀಡಿಯೆಂಟ್ ಯಾವುದು? ನಮ್ಮ ಕಡಲೆ ಬೀಜ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಹುರ್ಕೊಂಡು ಸೈಡ್ಗೆ ಇಕ್ಕೊಂಡು ಸಿಪ್ಪೆ ಅಂತ ತೆಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಂಗೆ ಇದ್ರೂ ನಡೆಯುತ್ತೆ. ಆಮೇಲೆ ಜೀರಿಗೆ ಒಂದು 1/4 ಟೇಬಲ್ ಸ್ಪೂನು, ಸೋಂಪು ಒಂದ್ ಸ್ವಲ್ಪ. ಇವೆರಡೂ ಒಂದ್ ಸ್ವಲ್ಪ ಕೈ ಆಡಿಸಿ ಮತ್ತೆ ಅದನ್ನ ಸೈಡ್ಗೆ ಹಾಕೊಂಬಿಟ್ಟು ನೆಕ್ಸ್ಟು ಬಿಳೆ ಎಳ್ಳು ನೋಡ್ಕೊಂಡು ಹಾಕೊಳ್ಳಿ. ಅದ್ರಲ್ಲಿ ಚಿಕ್ಕ ಚಿಕ್ಕ ಹುಳುಗಳು ಇರ್ತವೆ, ಕಲ್ಲು ಇರುತ್ತೆ. ಸೊ ನೋಡ್ಕೊಂಡು ಹಾಕೊಳ್ಳೋದು ಒಳ್ಳೇದು. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಹಾಕೊಂಡಿದೀವಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಂದ್ ಸ್ವಲ್ಪ ಚಿಟ್ಪಿಟ ಆದ್ಮೇಲೆ ಸೈಡ್ಗೆ ಹಾಕೊಂಬಿಡಿ ಅಷ್ಟೇ. ನೆಕ್ಸ್ಟ್ ಹಸೆ ಕೊಬ್ಬರಿ ಒಂದು 1/4 ತುರಿ ಅಥವಾ ಹಚ್ಕೊಂಡಿರೋದು, ತೊಂದರೆ ಇಲ್ಲ, ಯಾವ್ದು ಹಾಕೊಂಡ್ರು ನಡೆಯುತ್ತೆ. ಆಮೇಲೆ ಬೆಳ್ಳುಳ್ಳಿ ಒಂದು 6 ರಿಂದ 8 ಪಾಯಿ, ಮೆಣಸಿನ್ಕಾಯಿ, ಹಸೆ ಮೆಣಸಿನ್ಕಾಯಿ ಒಂದು 5 ರಿಂದ 6, ಆಮೇಲೆ ಕರಿಬೇವು. ಆಮೇಲೆ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಯಾವ ಐಟಮ್ಸು, ಕಡಲೆ ಬೀಜ, ಜೀರಿಗೆ, ಸೋಂಪು, ಎಳ್ಳು, ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ. ಇಷ್ಟು ಹಾಕೊಂಡು ಏನ್ ಮಾಡೋಣ, ರುಬ್ಕೊಂಬರ್ಬೇಕು ಗುರು, ಇನ್ನೇನ್ ಮಾಡೋಕ್ಕಾಗುತ್ತೆ. ಬನ್ನಿ ಕ್ವಿಕ್ಕಾಗಿ ರುಬ್ಕೊಂಬಿಡೋಣ. ತರಿ ಎಲ್ಲ ರುಬ್ಬಕ್ಕೆ ಹೋಗ್ಬಿಡಿ, ನೈಸಾಗಿ ರುಬ್ಕೊಂಬಿಡಿ ಅಷ್ಟೇ. ಈ ಅದಕ್ಕೆ ನೈಸಾಗಿ ರುಬ್ಕೊಂಬಿಡ್ಬೇಕು. ಒಂದ್ ಸ್ವಲ್ಪ ವಾಟರ್ ಹಾಕೊಂಡು ರುಬ್ಕೊಳ್ಳಿ ಅಷ್ಟೇ. ಮಸಾಲೆನೂ ರೆಡಿ ಆಯ್ತು. ಇನ್ನೇನು ನಮ್ಮ ಹೀರೆಕಾಯಿ ಬೆಂದೋಗ್ತಾ ಐತೆ. ಬನ್ನಿ ಕ್ವಿಕ್ಕಾಗಿ ಇನ್ನೇನು ರೆಡಿ ಮಾಡ್ಕೊಂಬಿಡೋಣ. ಇನ್ನೇನು ಫೈನಲ್ ಸ್ಟೇಜಲ್ಲಿ ಇದೀವಿ. ನೋಡ್ತಾ ಇದೀರಲ್ಲ, ಚೆನ್ನಾಗಿ ಕುದಿ ಬರಬೇಕು. ಆ ಹೀರೆಕಾಯಿನ ಒಂದ್ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಕೈಯಲ್ಲಿ ಇಸ್ಕೋದ್ರೂ ಗೊತ್ತಾಗುತ್ತೆ. ಒಂದ್ ಸ್ವಲ್ಪ ಮೆತ್ತಗಾಗಿದ್ರೆ ಹೀರೆಕಾಯಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈ ತರ ಚೆನ್ನಾಗಿ ಬೆಂದ್ಮೇಲೆ ನೆಕ್ಸ್ಟ್ ಈ ಮಸಾಲೆ ಹಾಕೊಂಬಿಡೋದೆ.
ಚೆನ್ನಾಗಿ ಕೈ ತಿರುಗಿಸ್ಬಿಡೋದೆ, ಪೂರಿ ಜೊತೆಗೆ ತಿನ್ಬಿಡೋದೆ ಅಷ್ಟೆ. ಈ ರೆಸಿಪಿ ನೀವೇನಾದರೂ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋದು ಗ್ಯಾರಂಟಿ, ಯಾಕಂದ್ರೆ ಅಷ್ಟು ರುಚಿಕರವಾಗಿರುತ್ತೆ. ಈ ಹೀರೆಕಾಯಿ ಗ್ರೇವಿ ಅಂದರೆ ಏನು ಅನ್ಕೊಂಡಿದ್ದೀರಾ? ನೀವೊಂದ್ಸಲ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿದ್ಮೇಲೆ ನಿಮಗೆ ಗೊತ್ತಾಗೋದು ಎಷ್ಟು ರುಚಿಕರವಾಗಿದೆ ಅಂತ. ನೋಡ್ತಾ ಇದ್ದೀರಲ್ಲ ಎಷ್ಟು ಗ್ರೀನಿ ಟೆಕ್ಸ್ಚರ್ ಆಗಿದೆ ಅಂತ. ಹಾಗೆ ಗೈಸ್, ನಿಮಗೆ ಯಾವ್ದಾದ್ರು ರೆಸಿಪಿ ವ್ಲಾಗ್ ಬೇಕು ಅಂದರೆ ಯಾವ ರೆಸಿಪಿ ಆದರೂ ಪರವಾಗಿಲ್ಲ, ವೆಜ್ ಐಟಮ್ಸು, ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಈ ಮಸಾಲೆ ಈ ಹೀರೆಕಾಯಿಗೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಇಟ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಸೊ ಉಪ್ಪು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ, ಕಡಿಮೆ ಇದ್ರೂ ಪರವಾಗಿಲ್ಲ, ಹೆಂಗೋ ಒಂದು ಸ್ವಲ್ಪ ಹಾಕೊಂಡು ತಿನ್ಬಿಡ್ಬೋದು. ಜಾಸ್ತಿ ಆದರೆ ಏನು ಮಾಡ್ತೀರಾ? ಅದಕ್ಕೆ ನಾವು ಒಂದು ಅರ್ಧದಿಂದ 1 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀವಿ. ಆಮೇಲೆ ಬೇಕಾದ್ರೆ ರುಚಿ ನೋಡಿ ಮತ್ತೆ ಉಪ್ಪನ್ನೇ ಆ್ಯಡ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇನ್ನೇನು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದ್ಬಿಟ್ರೆ ನಮ್ಮ ಹೀರೆಕಾಯಿ ಗ್ರೇವಿ ರೆಡಿ. ಸೊ ನೀವಿನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಯಾಕಂದ್ರೆ ಇದೇ ಥರ ಹೆಚ್ಚಿನ ಫುಡ್ ರೆಸಿಪಿ ವ್ಲಾಗ್ಸ್ ಬರ್ತಾನೆ ಇರ್ತವೆ, ವೀಕ್ಲಿ 2 or 3 ವೀಡಿಯೋಸ್. ಇನ್ನೇನು ಲಾಸ್ಟಿಗೆ ಕೊತ್ತಂಬರಿ ಉದುರಿಸ್ಕೊಂಡು ಪೂರಿ ಲಟ್ಟಿಸ್ಕೊಂಡು ತಿನ್ಬಿಡೋದು ಅಷ್ಟೇ. ನೀವು ಒಂದ್ಸಲ ಟ್ರೈ ಮಾಡಿ ಅಷ್ಟೇ. ಸೊ ಗೈಸ್, ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಹೀರೆಕಾಯಿ ಗ್ರೇವಿನ ಮಾಡ್ಕೊಬೋದು ಅಂತ. ಸೊ ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.